ಗುರುಭ್ಯೋ ನಮಃ. ಪ್ರಸ್ತುತಪಡಿಸುವ ಕಥೆಯ ವಿಷಯ ಪರಿಶುದ್ಧ ಭಕ್ತಿ. ಒಮ್ಮೆ ರುದ್ರೇಶನ ಊರಿಗೆ ಭಗವದ್ಗೀತೆಯ ಪ್ರವಚನಕ್ಕಾಗಿ ಪಂಡಿತರು ಬಂದರು. ಪ್ರವಚನ ಮುಗಿದ ನಂತರ ರುದ್ರೇಶ ಪಂಡಿತರ ಕಾಲು ಹಿಡಿದುಕೊಂಡು, ಸ್ವಾಮಿ, ಶ್ರದ್ಧಾಭಕ್ತಿಯಿಂದ ಭಗವಂತನ ಸೇವೆ ಮಾಡಿದವರು ಎಲ್ಲ ಕಷ್ಟಗಳಿಂದ ಪಾರಾಗುತ್ತಾರೆ ಎಂದು ಹೇಳಿದ್ದೀರಿ. ನನಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ, ಅವನನ್ನು ಕಂಡಿಲ್ಲ. ಭಗವಂತನನ್ನು ನನಗೆ ಕೊಟ್ಟು ಪೂಜಾ ವಿಧಾನವನ್ನು ತಿಳಿಸಿಕೊಡಿ ಎಂದ. ಪಂಡಿತರು ಅಡಿಕೆ ಕೊಟ್ಟುವ ಕುಟ್ಟಣಿಗೆಯನ್ನು ರುದ್ರೇಶನಿಗೆ ಕೊಡುತ್ತಾ, ಇದುವೇ ಭಗವಂತ, ನೀನು ಸ್ನಾನ ಮಾಡಿ ಭಗವಂತನನ್ನೂ ಸ್ನಾನ ಮಾಡಿಸಿ ಅರಿಶಿನ ಕುಂಕುಮ ಹೂವು ಹಾಕಿ ಪೂಜಿಸಿ ನೈವೇದ್ಯ ಮಾಡಿ ಭಗವಂತ ಸ್ವೀಕರಿಸಿದ ನಂತರ ನೀನು ಊಟ ಮಾಡಬೇಕು ಎಂದು ಹೇಳಿ ಅವಸರದಿಂದ ಹೊರಟು ಹೋದರು. ಪಂಡಿತರು ಹೇಳಿದಂತೆ ರುದ್ರೇಶ ಕುಟ್ಟಣಿಗೆಗೆ ಸ್ನಾನ ಮಾಡಿಸಿ ತಾನೂ ಸ್ನಾನ ಮಾಡಿ ಕುಟ್ಟಣಿಗೆಯನ್ನು ಭಗವಂತನೆಂದು ತಿಳಿದು ಶೃಂಗರಿಸಿ ಪ್ರತಿಷ್ಠಾಪಿಸಿ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದ. ರುದ್ರೇಶನ ತಾಯಿ ಊಟಕ್ಕೆ ಮಾಡಿದ್ದ ಸಜ್ಜೆ ರೊಟ್ಟಿ ಹಾಗೂ ಒಂದು ಮೆಣಸಿನಕಾಯಿಯನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕರಿಸುವಂತೆ ಭಕ್ತಿಯಿಂದ ಬೇಡಿಕೊಂಡ. ಭಗವಂತ ಅದನ್ನು ಸ್ವೀಕರಿಸದೇ ಇದ್ದುದನ್ನು ಕಂಡು ಚಿಂತೆಗೊಳಗಾದ. ಸ್ವಾಮಿ, ನಾನು ತುಂಬ ಬಡವ, ತನಕ ಭಕ್ತರಂತೆ ನಿನಗೆ ನೈವೇದ್ಯ ಕೊಡಲು ನನ್ನಲ್ಲಿ ಬೇರೇನೂ ಇಲ್ಲ, ಇವುಗಳನ್ನೇ ಸ್ವೀಕರಿಸು ಎಂದಾಗಲೂ ನೈವೇದ್ಯ ಹಾಗೇ ಇತ್ತು. ಅಂದು ರುದ್ರೇಶ ಉಪವಾಸ ಮಲಗಿದ. ಹೀಗೆ 6 ದಿನಗಳು ಕಳೆದವು. 6 ದಿನವೂ ಉಪವಾಸ ಮಲಗಿದ. 7ನೇ ದಿನ ಪುನಃ ಸಜ್ಜೆ ರೊಟ್ಟಿ ಮೆಣಸಿನಕಾಯಿ ತಂದಿಟ್ಟು, ಸ್ವಾಮಿ, ನಿನಗೆ ನನ್ನೆದುರು ಸ್ವೀಕರಿಸಲು ಸಂಕೋಚವಾದರೆ ಕಣ್ಣು ಮುಚ್ಚಿಕೊಳ್ಳುವೆ, ದಯವಿಟ್ಟು ಸ್ವೀಕರಿಸು ಎಂದಾಗಲೂ ಭಗವಂತ ಸ್ವೀಕರಿಸದೇ ಇದ್ದುದನ್ನು ಕಂಡು ಹತಾಶಗೊಂಡ ರುದ್ರೇಶ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನುತ್ತಾ, ನಿನಗೆ ನೈವೇದ್ಯ ಬೇಡವಾದರೆ ನನಗೆ ಬದುಕೂ ಬೇಡ ಎಂದು ಕುಟ್ಟಣಿಗೆಯನ್ನು ಮೇಲೆತ್ತಿ ತಲೆ ಹೊಡೆದುಕೊಳ್ಳಲು ಸಿದ್ಧನಾದ. ತಕ್ಷಣ ಆ ಕುಟ್ಟಣಿಗೆಯೊಳಗಿನಿಂದ ಪ್ರಕಾಶಮಾನವಾದ ಒಂದು ಕೈ ರುದ್ರೇಶನನ್ನು ತಡೆಯಿತು. ಭಗವಂತ ನೈವೇದ್ಯ ಸ್ವೀಕರಿಸುತ್ತಿದ್ದುದನ್ನು ಕಂಡು ಆಶ್ಚರ್ಯಗೊಂಡ ರುದ್ರೇಶ, ದೇವಾ, ನಾನು 6-7 ದಿನದಿಂದ ಹಸಿದಿರುವೆ, ನೀನು ಅರ್ಧದಷ್ಟನ್ನು ಮಾತ್ರ ತಿನ್ನು, ಉಳಿದುದನ್ನು ನಾನು ತಿನ್ನುತ್ತೇನೆ ಅಂದ. ರೊಟ್ಟಿ ತುಂಬ ರುಚಿಯಾಗಿದೆ, ನೀವು ಮತ್ತಷ್ಟು ಮಾಡಿ ತಿನ್ನಿ ಅಂತ ಭಗವಂತ ಹೇಳಿದಾಗ, ನಾನು ಬಡವ, 2 ಹೊತ್ತಿನ ಊಟಕ್ಕೆ ತೊಂದರೆ ಅಂತ ತನ್ನ ಕಷ್ಟ ಹೇಳಿಕೊಂಡ. ಭಗವಂತ ರುದ್ರೇಶನ ಬದುಕಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಿ ಅವನ ಬೆನ್ನಿಗೆ ಸಹಾಯಕನಾಗಿ ನಿಂತ. ಸ್ವಲ್ಪ ದಿನದಲ್ಲಿ ರುದ್ರೇಶ ದೊಡ್ಡ ಜಮೀನುದಾರನಾದ. ಕೆಲವು ವರ್ಷಗಳ ನಂತರ ಅದೇ ಪಂಡಿತರು ಭಾಗವತ ಪ್ರವಚನಕ್ಕೆ ಬಂದರು. ಪಂಡಿತರಿಗೆ ಕೈ ಮುಗಿದ ರುದ್ರೇಶ ಕುಟ್ಟಣಿಗೆಯನ್ನು ಪೂಜಿಸಿ ದೊಡ್ಡ ಜಮೀನುದಾರನಾಗಿರುವ ತನ್ನ ಪೂರ್ತಿ ಕಥೆಯನ್ನು ಹೇಳಿ, ಈಗ ಯಾವ ಕೊರತೆಯೂ ಇಲ್ಲ ಎಂದ. ಈ ವಿಷಯ ಪಂಡಿತರಿಗೆ, ಊರ ಜನರಿಗೆ ತಿಳಿದು ಆಶ್ಚರ್ಯವಾಯಿತು. ನಾಳೆ ಬರುವಾಗ ಇಷ್ಟು ದಿನ ನಿನಗೆ ಸಹಾಯಕನಾಗಿ ನಿಂತವನನ್ನು ಕರೆದುಕೊಂಡು ಬಾ ಅಂದರು. ರುದ್ರೇಶ ಮನೆಗೆ ಬಂದು ಪಂಡಿತರ ಆಶಯವನ್ನು ಭಗವಂತನಿಗೆ ತಿಳಿಸಿ, ಭಗವಂತ ಒಪ್ಪದಿದ್ದಾಗ ಪಂಡಿತರನ್ನು ನಮ್ಮ ಮನೆಯಲ್ಲಿಯೇ ಭೇಟಿ ಮಾಡಿಸುತ್ತೇನೆ ಅಂತ ಹೇಳಿದ. ಆಗಲೂ ಒಪ್ಪದ ಭಗವಂತ, ನಾನು ಸುಳ್ಳು ಕಥೆ ಹೇಳುವವರನ್ನು ನಂಬಲಾರೆ. ಯಾರು ನನ್ನನ್ನು ಶುದ್ಧ ಪ್ರೀತಿಯಿಂದ ದೃಢ ಭಕ್ತಿಯಿಂದ ಪ್ರಾಮಾಣಿಕತೆಯೇ ತಮ್ಮ ಕೆಲಸವೆಂದು ಪೂಜಿಸುವರೋ ಅವರ ಜೊತೆಯಲ್ಲಿ ನಾನಿರುತ್ತೇನೆ ಎಂದಾಗ ರುದ್ರೇಶನಿಗೆ ಅರ್ಥವಾಗಿದ್ದು ಪರಿಶುದ್ಧ ಭಕ್ತಿ. ಇರುವಲ್ಲಿ ಭಗವಂತ ನೆಲೆಸಿರುತ್ತಾನೆ. ಸತ್ಯ, ಪರಿಶುದ್ಧ ಮನಸ್ಸು, ಪ್ರೀತಿ, ಪ್ರಾಮಾಣಿಕತೆಯ ನಿಷ್ಕಲ್ಮಶ ಹೃದಯದಲ್ಲಿ ಮಾತ್ರ ದೇವರು ನೆಲೆಸಿರುತ್ತಾನೆ ಎಂಬುದು ಈ ಕಥೆಯ ನೀತಿ. ಹರಿ ಓಂ.